ಇದ್ಯಾಕೋ ನಮ್ಮ ಉಪ್ಪಿ ಸರ್ ಡೈಲಾಗ್ಗಳ ಥರ ಕೇಳಿಸ್ತಾ ಇದೆಯಲ್ಲ? ಇದ್ಯಾವುದು ಡೈಲಾಗ್ ಅಲ್ಲ ಮಗು, ಇದು ಕಡ್ಡು ಸತ್ಯ. ಊರಿಲ್ಲಿ ಸಂಬಂಧ ಕಿತ್ಕೊಂಡು ಹೋದ್ಮೇಲೆ ಸಂಬಂಧ ಮತ್ತೆ ಬೇಕು ಅಂತ ಬಂದಿದ್ದೀನಿ. ನಾನು ಕಾಂತಳ ಗಂಡ, ಹೃದಯ ಕಾಂತ. ಓ, ನಮ್ಮ ಕಾಂತ ಮತ್ತೆ ಗಂಡ, ನಮ್ಮ ಮಾವ. ಮೇಡಮ್, ನಮ್ಮ ಕಾಂತ ಮತ್ತೆ ಗಂಡ, ಅಕ್ಕನ ಮಾವ. ಮಾವ, ಅದು ನೀವೇನಾ? ಕಾಂತಮ್ಮ ಅವರು ನಿಮಗೋಸ್ಕರ ತುಂಬಾ ಕಾಯ್ತಾ ಇದ್ರು. ನೀವು ತುಂಬಾ ಸಂಪಾದನೆ ಮಾಡಿದಿರಾ, ಅವ್ರಿಗೋಸ್ಕರ ಅದನ್ನೆಲ್ಲ ತರ್ತೀರಾ ಅಂತ ತುಂಬಾ ಖುಷಿಯಾಗಿದ್ರು. ಹೌದಮ್ಮ, ಜ್ಞಾನದ ಸಂಪಾದನೆ, ಅಧ್ಯಾತ್ಮದ ಸಂಪಾದನೆ, ವಿವೇಕದ ಸಂಪಾದನೆ, ಜೀವನದ ಅರ್ಥವನ್ನ ಅರಿತುಕೊಳ್ಳೋ ದೊಡ್ಡ ಕೆಲಸ ಮಾಡಿದ್ದೇನೆ. ಅದರಿಂದ ಬದುಕಿನಲ್ಲಿ ಹೇಗಿರಬೇಕು ಅಂತ ವಿವೇಚನೆಯ ಸಂಪಾದನೆಯನ್ನು ಮಾಡಿದ್ದೇನೆ. ಈ ಸಂಪಾದನೆ, ಪ್ರತಿಪಾದನೆ, ಸಾಧನೆ, ವೇದನೆ, ಬೋಧನೆ ಎಲ್ಲವೂ ಮುಖವಾಡಗಳಷ್ಟೇ. ನಾನು ಸಂಪಾದನೆ ಮಾಡಿರೋದನ್ನ ನಿಮ್ಮೆಲ್ಲರ ಸಮ್ಮುಖದಲ್ಲೇ ದಾರಿ ಎರಿತೀನಿ. ಸರಿ, ಇಲ್ಲ, ನಾನು ಅವನ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ನಾನು ಯೋಚನೆ ಮಾಡಿದಾಗ ನಿಮಗೆ ಕಾಲ್ ಮಾಡ್ತೀನಿ. ಎನಿವೇಸ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಥ್ಯಾಂಕ್ ಯು. ಮಾಮ್, ಯಾರದು? ಯಾರ ಬಗ್ಗೆ ಮಾತಾಡ್ತಿದ್ಯಾ? ನಿನ್ನ ಬಗ್ಗೆನೆ, ನಿನ್ನ ಮದುವೆ ಬಗ್ಗೆ ಮಾತಾಡ್ತಿದ್ರು. ಅದು ವಾಟ್? ನನ್ನ ಮದುವೆನ? ನಿನ್ನ ಮತ್ತೆ ಶ್ರಾವಣಿ ಮದುವೆ ನಿಂತೋಯ್ತಲ್ಲ, ಆ ವಿಷಯ ಗೊತ್ತಾಗಿ ನಾವು ಹುಡುಗಿ ನೋಡ್ತಿದೀವೇನೋ ಅಂತ ಡೌಟಲ್ಲಿ ಕಾರ್ಪೊರೇಟ್ರು ಮಗಳು ಯಾರೋ ಇದೆ ಅಂತೆ, ಸಂಬಂಧ ಕೇಳ್ಕೊಂಡು ಕಾಲ್ ಮಾಡಿದ್ರು. ಏನು? ಆಫ್ಟರ್ ಆಲ್ ಕಾರ್ಪೊರೇಟರ್ ಮಗಳ? ಮಾಮ್, ನಾನು ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದು ಮಿನಿಸ್ಟರ್ ಮಗಳನ್ನ. ಐ ನೋ ಮಾಡಿ, ನಾನು ಹಾಗೆ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೇನು ಮಾಡೋದು, ನಾವು ಅನ್ಕೊಂಡಾಗ ಯಾವುದು ನಡ್ತಿಲ್ಲ. ಹೊಡೆದ್ರೆ ಆನೆನೇ ಹೊಡಿಬೇಕು, ಇಲ್ಲ ಅಂದರೆ ಪ್ರಯೋಜನನೇ ಇಲ್ಲ ಮಾಡಿ. ಅದು ಬಿಟ್ಟು ನಮಗೆ ಆನೆ ಸಿಗಲಿಲ್ಲ ಅಂತ ಇಲಿ ಹಿಂದೆ ಹೊಡಬಾರ್ದು. ಮಾಮ್, ಐ ಅಂಡರ್ಸ್ಟ್ಯಾಂಡ್. ನನಗೂ ಆಸೆ ಇತ್ತು ಮಾಮ್, ಶ್ರಾವಣಿನ ಮದುವೆ ಆಗಬೇಕು, ಅವಳ ಕುತ್ತಿಗೆಗೆ ತಾಳಿ ಕಟ್ಟಬೇಕು, ಅವಳನ್ನ ಹೇಗಾದ್ರೂ ಮಾಡಿ ನನ್ನ ಕೈವಶ ಮಾಡ್ಕೋಬೇಕು ಅಂತ. ಆದರೆ ಸಾವಿತ್ರಿ ಒಂದು ಆ್ಯಂಗಲಿಂದ ತುಂಬ ಅಟ್ರಾಕ್ಟಿವ್ ಅಂತ ಅನ್ಸಿದ್ಲು. ನಾಚಿಕೆ ಆಗಲ್ವಾ ಮಾಡಿ? ನಾಚಿಕೆ ಆಗಲ್ವಾ ನಿನ್ ಹೀಗೆ ಮಾತಾಡಕ್ಕೆ? ಮಾಮ್, ಸಾರಿ ಮಾಮ್, ಆನೆ ಸಿಗ್ಲಿಲ್ಲ ಅಂತ ಆಫ್ಟರ್ ಆಲ್ ಸಾವಿತ್ರಿ ಅನ್ನೋ ಜಿಂಕೆಯಿಂದ ಹೊಡೆದೆ. ಇಷ್ಟಾದ್ರೂ ಅವಳನ್ನ ಜಿಂಕೆ ಅಂತ ಹೇಳ್ತಿದ್ದಿಲ್ಲ ಮಾಡಿ. ವಾಟ್ಸ್ ರಾಂಗ್ ವಿತ್ ಯು? ಮಾಮ್, ಆ ಜಿಂಕೆನೋ ಕೊಲ್ಲೋವರೆಗೂ ನನಗೆ ನೆಮ್ಮದಿ ಇಲ್ಲ ಮಾಮ್. ಎಂತೆಂಥ ಹುಡುಗಿನ ನೋಡಿದ್ದೀನಿ, ಅವರೆಲ್ಲ ಸುಮ್ಮನಾಗಿದ್ದಾರೆ. ಆದ್ರೆ ಇವಳು ಒಬ್ಳೆ ಬೆನ್ನಿಂದೆ ಬೇತಾಳ ಥರ ಬಿದ್ದು ಮದುವೆ ಆಗು ಅಂತ ಸಾಯ್ತಿದ್ದಾಳೆ. ಮಾಮ್, ನನಗೊಂದು ಸ್ವಲ್ಪ ಟೈಮ್ ಕೊಡು ಮಾಮ್, ಇವಳು ಕಥೆನ ಮುಗಿಸ್ತೀನಿ ಪ್ಲೀಸ್ ಮಾಮ್. ನೋಡು, ಹುಲಿ ಜಿಂಕೆ ಅಂತ ನನಗೆ ಪಂಚತಂತ್ರ ಕಥೆ ಎಲ್ಲ ಹೇಳಕ್ ಬರ್ಬೇಡ ನೀನು. ಅವಳನ್ನ ನೀನೇನಾದ್ರೂ ಮಾಡದೆ ಹೋದ್ರೆ ನೀನು ಹುಲಿ ಅಲ್ಲ, ಇಲಿ ಅಂತ ಹೇಳ್ತೀನಿ ನಾನೇ. ಡಿಸ್ಕಸ್ಟಿಂಗ್. ನೋಡು, ಮತ್ತೆ ಮತ್ತೆ ನಿನ್ಗೆ ಹೇಳ್ತಿದ್ದೀನಿ, ಬಂಗಾರದ ಗಣಿನೇ ಮುಂದೆ ಇರ್ಬೇಕಾದ್ರೆ ಕಾಗೆ ಬಂಗಾರಕ್ಕೆ ಆಸೆ ಪಟ್ಟು ನೀನು ಕೈ ಸುಟ್ಕೊಬೇಡ ಮಾಡಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಏನು ಅಂದ್ರೆ ಸ್ವಲ್ಪ ಕಾಲ್ ಮುಂದೆ ನೀಡಿ. ನೋಡಿ, ನೀವು ಇಲ್ಲಿಗೆ ಬಂದಿರೋದು, ನನಗೋಸ್ಕರ ಕರಗದೆ ಇರುವಷ್ಟು ಆಸ್ತಿನ ತಂದಿರೋದು, ಇದನ್ನೆಲ್ಲ ಕೇಳಿದ್ರೆ ಇಷ್ಟು ಸಂತೋಷ ಆಗುತ್ತೆ ಗೊತ್ತಾ. ಇಲ್ಲಿವರೆಗೂ ಈ ಮನೇಲಿ ನನ್ನ ಪಾಡು ಹಳೆ ಹಾಡು ಎರಡೂ ಒಂದೇ ಆಗಿತ್ತು. ಹೇಳೋರಿಲ್ಲ, ಕೇಳೋರಿಲ್ಲ. ಇತ್ತೀಚೆಗೆ ಬಂದಿರೋ ಮಕ್ಕಳೆಲ್ಲ ನನ್ನನ್ನ ಕಾಲ್ ಕಸ ಮಾಡಿ ಕಾಲ್ ಕೆಳಗೆ ಹಾಕೊಂಡು ತುಳಿತಾ ಇದ್ರು ಕಣ್ರಿ. ಅದಕ್ಕೆ ಅವರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಅವರಿಗೆಲ್ಲ ಹೇಳ್ಬೇಕು ನಾನು ಯಾರು, ಕಾಂತಮ್ಮ ಅಂದ್ರೆ ಏನು ಅಂತ. ರೀ, ಅದೇನೋ ಕರಗದೆ ಇರೋಂಥ ಆಸ್ತಿ ಅಂದ್ರಲ್ಲ, ಅದನ್ನ ಕೊಡ್ರಿ, ಎಲ್ಲರ ಮುಂದೆ ನಾನು ಅವ್ರಿಗೆ ತೋರಿಸ್ತೀನಿ ನಾನು ಏನು ಅಂತ. ಏನ್ ಕಾಂತಮ್ಮ ಅವರೇ ಇದು?
ಈ ತರ ಮಾತಾಡ್ತಿರೋದು ನೀವು ತಪ್ಪು ತಾನೆ? 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅನ್ನೋ ಥರ. ಯಾರನ್ನ ಹೊಗಳ್ತಿರೋ ಅವರನ್ನೇ ತೆಗಳ್ತೀರಾ, ಯಾರನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿರೋ ಅವರೇ ಕಾಲಡಿಯಲ್ಲಿ ತುಡಿತಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ. ನಾನಿರೋದೇ ಹೀಗೆ. ಏನೀಗ ಇನ್ನು ಮುಂದೆ ನನ್ನ ಲೆವೆಲ್ಲು ಬದಲಾಗತ್ತೆ. ನೀವು ನನ್ನನ್ನು ಕಾಂತಮ್ಮ ಅಂತ ಕರೆಯಂಗಿಲ್ಲ, ಮೇಡಮ್ ಅಂತ ಕರಿಬೇಕು. ಕಾಂತಮ್ಮತ್ತೆ, ನೀವು ತುಂಬ ಎಕ್ಸೈಟ್ ಆಗಿರೋ ಥರ ಕಾಣಿಸ್ತಿದ್ದೀರಾ. ಅಲ್ಲ, ಮಾವನವರು ಏನೋ ಒಳ್ಳೆ ವಿಷಯ ಮಾತಾಡ್ತಾ ಇದ್ದಾರೆ, ನೀವು ಅದಕ್ಕೆ ಸಂಬಂಧ ಇಲ್ದಿರೋ ಮಾತುಗಳನ್ನೇ ಮಾತಾಡ್ತಾ ಇದ್ದೀರಲ್ಲ. ಸ್ವಲ್ಪ ಸುಮ್ಮನೆ ಇರಿ, ಮಾವನವ್ರು ಮಾತಾಡ್ಲಿ. ಮಾತಾಡೋದೇನಿದೆ ಇದರಲ್ಲಿ? ನನಗೋಸ್ಕರ ನೀವು ತಂದಿರೋದನ್ನ ಎಲ್ರ ಮುಂದೆ ಕೊಡಬೇಕು ಅಷ್ಟೇ ಕಣ್ರಿ. ಕೊಡ್ರಿ, ನಾನು ಅದನ್ನೆಲ್ಲ ಎಣಸಕ್ಕೆ ಇಟ್ಕೊಳ್ತೀನಿ ಇವ್ರನ್ನೆಲ್ಲ. ನಾನು ತಂದಿರೋ ಆಸ್ತಿ ಎಣಿಸಕ್ಕಾಗಲ್ವೇ? ಅದು ಎಣಿಕೆಗೂ ಮೀರಿದ್ದು. ಎಣಿಸಕ್ಕಾಗ್ತಿ ಇರೋದಾ? ಹಾಗಂದ್ರೆ ವಜ್ರ, ವೈಡೂರ್ಯ, ಬಂಗಾರ, ಹವಳ, ಮುತ್ತು ಎಲ್ಲ ತಗೊಂಡ್ಬಂದಿದ್ದಾರ. ಏನು ಅಂದ್ರೆ 2 ಬ್ಯಾಗ್ ತಗೊಂಡ್ಬರ್ಲ? ಅದಕ್ಕೂ ಮೀರಿದ್ದು. ಎಲ್ಲವನ್ನೂ ಮೀರಿದ್ದ.